PPL ಸಾಮ್ರಾಟ್ ಕಪ್ನ ಈ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಹಾಗೂ ಈ ಒಂದು ಟೂರ್ನಿಯನ್ನು ಆಯೋಜನೆ ಮಾಡಲಿಕ್ಕೆ ಮುಖ್ಯ ರೂವಾರಿಗಳು ಆಗಿರುವಂತಹ ವಿರೋಧ ಪಕ್ಷದ ನಾಯಕರು ಆಗಿರುವಂತಹ ಅಶೋಕಣ್ಣವರೇ, ಇದುವರೆಗೂ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿದಂತಹ ಶಾಸಕರು ಮಾಜಿ ಸಚಿವರು ಆಗಿರುವಂತಹ CC ಪಾಟೀಲ್ರೇ, ನಮ್ಮ ಪಕ್ಷದಲ್ಲಿ ಒಂದು ರೀತಿಯ ಯುವಕರ ಕಣ್ಮಣಿಯಾಗಿರುವಂತಹ ಕಾರ್ಕಳದ ಸನ್ಮಾನ್ಯ ಶಾಸಕರು ಆಗಿರುವ ಸುನೀಲಣ್ಣ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಬದ್ರುದ್ದೀನ್ ಅವರೇ, ಚಿದಾನಂದ್ ಪಟೇಲ್ರೇ, ಸುಕೇಶ್ ಅವರೇ, ಆನಂದ್ ಬೈದನ್ಮನೆ ಅವರೇ, ಸ್ನೇಹಿತರಾಗಿರುವಂತಹ ಪ್ರಮೋದ್ ಶಾಸ್ತ್ರಿ ಅವರೇ, ರವೀಶ್ ಅವರೇ, ವಿನಾಯಕ್ ಗಂಗೊಳ್ಳಿ ಅವರೇ ಹಾಗೂ ವಿಜಯ್ ಅವರೇ, ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಲ್ಲಿ ಬಹುವಾಗಿ ಶ್ರಮಿಸಿರುವ ಸ್ನೇಹಿತ ರವಿ ಶಿವರಾಮ್ ಮತ್ತು ಅವರ ತಂಡದವರು ಹಾಗೂ ಎಲ್ಲ ಮಾಧ್ಯಮದ ಎಲ್ಲ ವರದಿಗಾರರೇ, ನಾನು ಫಸ್ಟ್ ಟೈಮು ನಾನು ಜರ್ನಲಿಸ್ಟ್ ಇದ್ದಾಗಲೂ ಕೂಡ ಯಾವುದೇ ಒಂದು ಟೂರ್ನಿಗೆ ಎಲ್ಲೂ ಹೊರಗಡೆ ಹೋಗ್ತಿರ್ಲಿಲ್ಲ. ಒಂಥರ ಡೆಸ್ಕ್ ಜರ್ನಲಿಸ್ಟು, ಡೆಸ್ಕಲ್ಲೇ ಕೂತ್ಕೊಂಡು ಒಂದು ರೀತಿ ನಾವು ನಿಲಯದ ಕಲಾವಿದರಾಗಿದ್ದು. ಈ ಥರ ಹೊರಗಡೆ ಫೀಲ್ಡಲ್ಲಿ ಹೋಗಿ ಕೆಲಸ ಮಾಡೋದು ಬರೀ ಇಂಟರ್ನ್ಶಿಪ್ ಟೈಮಲ್ಲಿ ಅಷ್ಟೇ ಮಾಡಿದ್ದು. ಇವತ್ತು ನಿಮ್ಮನ್ನೆಲ್ಲ ಮೀಟ್ ಆಗುವಂಥ ಒಂದು ಅವಕಾಶ ಈ ಒಂದು ಟೂರ್ನಿ ಮುಖಾಂತರ ಸಿಕ್ಕಿದೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ಈ ಕಪ್ಪು ಶಾಶ್ವತವಾಗಿ ಅಶೋಕಣ್ಣನ ಆಶೀರ್ವಾದ ಇದೆ ಅಂತ ಅನಿಸುತ್ತೆ. ಹಾಗಾಗಿ ಶಾಶ್ವತವಾಗಿ ಇದನ್ನು ಸಾಮ್ರಾಟ್ ಕಪ್ ಮಾಡಿಬಿಟ್ರೆ ಅಶೋಕಣ್ಣ ಅವರು ವಿರೋಧ ಪಕ್ಷದಿಂದ ಆಳೋ ಪಕ್ಷಕ್ಕೆ ಬರಲೇಬೇಕು. ಅವರು ಹೆಸರಲ್ಲೇ ಸಾಮ್ರಾಟ್ ಇರೋದ್ರಿಂದ ಒಂದು ರೀತಿ ಒಂದು ದಿನ ಈ ರಾಜ್ಯವನ್ನ ರೂಲ್ ಮಾಡುವಂತ ಅವಕಾಶವನ್ನು ಆ ತಾಯಿ ಚಾಮುಂಡೇಶ್ವರಿ ಕರುಣಿಸಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಬ್ರೇಕಿಂಗ್ ಅಲ್ಲಿ ನಾನೇನೋ ಯಾರ ಜೊತೆ ಸುಮ್ಮನೆ ಕುತ್ಕೊಂಡು ಚೂರು ಇಷ್ಟು ಮಾತಾಡಿದ ಕೂಡಲೇ ರಹಸ್ಯ ಮಾತುಕತೆ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ನಮ್ಮ ಹಾರೈಕೆ ಇರುತ್ತೆ ಯಾವತ್ತೂ ಕೂಡ ಹಿರಿಯರು. ಹಾಗೆ ಅಶೋಕಣ್ಣವ್ರ ಬಗ್ಗೆ ಒಂದೇ ಒಂದು ಮಾತು ಹೇಳಿ ಮುಗಿಸ್ಬೇಕು ಅಂತಂದ್ರೆ, ನಾನು 2019 ನನ್ನ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಮೋದಿಜಿಯವರ ಎಲ್ಲ ಕರ್ನಾಟಕದಾದ್ಯಂತ ನಡೆದಂಥ ಎಲ್ಲ ರ್ಯಾಲಿಗೂ ಕೂಡ ಅಶೋಕಣ್ಣವರು ಅವರೇ ಅದರ ಇನ್ಚಾರ್ಜ್ ಇದ್ದಂಥವ್ರು. ಭಾಳ ಯಾವುದನ್ನೇ ಆಗಲಿ ಅಶೋಕಣ್ಣವ್ರನ್ನ ನೋಡಿದರೆ ಯಾರ ಥರ ಧಾವಂತದಲ್ಲಿ ಓಡಾಡಲ್ಲ, ಆದರೆ ಒಂದು ರೀತಿಯಲ್ಲಿ ಅವರು ನಿಧಾನವಾಗಿ ಸರಳವಾಗಿ ನಡ್ಕೊಳ್ತಾರೆ. ಆದರೆ ಎಲ್ಲ ಕೆಲಸಗಳನ್ನು ಕೂಡ ಅಚ್ಚುಕಟ್ಟಾಗಿ ನೆರವೇರಿಸುವಂತಹ ಒಂದು ಅಚ್ಚುಕಟ್ಟಾಗಿ ಮಾಡುವಂತಹ ಪಕ್ಷ ಸಂಘಟನೆ ಮಾಡುವಂಥ ವ್ಯಕ್ತಿತ್ವ ಅವ್ರದ್ದು. ಭಾಳ ಮೋದಿಜಿಯವರ ರ್ಯಾಲಿಗಳು ಮಾಡುವಂಥದ್ದು ಅಂದರೆ ಭಾಳ ದೊಡ್ಡ ತಲೆಬಿಸಿ ಕೆಲಸ. ಇಡೀ ರಾಜ್ಯಾದ್ಯಂತ 2019ರಲ್ಲಿ ರ್ಯಾಲಿಯನ್ನು ಮಾಡಿದಂಥವ್ರು. ಮುಂದಿನ ದಿನಗಳಲ್ಲಿ ನಿಮ್ಮ ಕಪ್ಪಿಗೂ ಕೂಡ ಅವರ ಸಹಕಾರ ಆಶೀರ್ವಾದ ಸದಾ ಇರುತ್ತೆ ಅಂತ ನಾನು ಭಾವಿಸ್ತಾ, ನಿಮ್ಮೆಲ್ಲರಿಗೂ ಕೂಡ ನಾನು ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೋಸ್ಕರ ಒಂದ್ಸಿ ನನ್ನ ಮಾತನ್ನು ಮುಗಿಸಿ ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.